ವಿಜಯಪುರ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮಾನ್ಯ ಸಚಿವರಾದ ಎಂ.ಬಿ. ಪಾಟೀಲ್ ಅವರು ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ತಮ್ಮ ಭಾಷಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯ, ದೇಶಭಕ್ತಿ ಹಾಗೂ ಉತ್ತಮ ಆಡಳಿತದ ಗುಣಗಳನ್ನು ಸ್ಮರಿಸಿದ ಸಚಿವರು, ಶಿವಾಜಿ ಮಹಾರಾಜರ ಆದರ್ಶಗಳು ಇಂದಿನ ಯುವಜನತೆಗೆ ಸ್ಫೂರ್ತಿದಾಯಕವಾಗಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮರಾಠ ಸಮಾಜದ ಗುರುಗಳು, ಸಮಾಜದ ಮುಖಂಡರು, ಗಣ್ಯರು ಹಾಗೂ ಸಾವಿರಾರು ಭಕ್ತರು ಮತ್ತು ಸಮಾಜದ ಸದಸ್ಯರು ಉಪಸ್ಥಿತರಿದ್ದರು. ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಮಾತನಾಡಿ, ಶಿವಾಜಿ ಮಹಾರಾಜರ ತತ್ವಾದರ್ಶಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಜಯಂತ್ಯೋತ್ಸವ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸನ್ಮಾನ ಸಮಾರಂಭಗಳು ಕೂಡ ನಡೆದವು. ಕ್ಯಾಮೆರಾ ಪರ್ಸನ್ ವರದಿ ಹಾರಲಯ್ಯ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶಿಸಿ ಮಾತನಾಡಿದಂತ ಶಾಸಕರು, ಮಾಜಿ ಸಚಿವರು, ಆತ್ಮೀಯರಾದ ಶ್ರೀ ಶಿವಾನಂದ ಪಾಟೀಲ್ ಅವರೇ, ವೇದಿಕೆ ಮೇಲಿದ್ದಂತ ಎಲ್ಲ ಮರಾಠ ಪರಿಷತ್ತಿನ ಪದಾಧಿಕಾರಿಗಳೇ, ಹಿರಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ತಾಯಂದಿರೇ, ಸಹೋದರ ಸಹೋದರಿಯರಿಗೆ ಬಹುಶಃ ನಾನು ಸ್ವಾಮೀಜಿಯವರು ಮಾತಾಡಕ್ಕೆ ಹೋಗ್ಬಾರ್ದು. ಆಗ ಪೂಜ್ಯ ಸ್ವಾಮೀಜಿಯವರು ಇವತ್ತು ನನಗೆ ಅನಿವಾರ್ಯವಾಗಿ ಒತ್ತಡಗಳ ಕಾರ್ಯಕ್ರಮದಿಂದ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ನಾನು ಮಾಲಾರ್ಪಣೆ ಮಾಡುವಾಗ ಪೂಜ್ಯ ಶ್ರೀಗಳು ನನಗೆ ಕಾರ್ ಅಂತ ಬಂದು ನೀವು 2 ಗಂಟೆ ತನಕ ಕಾರ್ಯಕ್ರಮದ್ದು 2 ಗಂಟೆ ಒಳಗೆ 10 ನಿಮಿಷ ಬರಬೇಕು ಅಂತ ಆದೇಶ ಮಾಡಿದ್ರು. ಅವ್ರ ಮಾತಿಗೆ ನಾನು ಜೊತೆಗೆ ಸಮಾಜ, ವಿಶೇಷವಾಗಿ ನಮ್ಮ ತಂದೆಯವರ ಜೊತೆ ಬಹಳಷ್ಟು ಒಂದು ಒಡನಾಟ ಮಾಡಿರ್ತಾರೆ. ನಮ್ಮ ವಿಜಯ ಗಾಡಿಗೆ ಅವರು ಮಾತಾಡಿದ್ದಾರೆ. ನಮ್ಮ ತಂದೆ ಗೋಕುಲರಾವ್ ಗಾಡಿಗೆ ಗಾಡಿಗೆ ಮಾತಾಡಿದ ತಂದೆ ಗೋಕುಲರಾವ್ ಗಾಡಿಗೆ ಬಹುಶಃ ಮರಾಠ ಸಮಾಜ ವಿಜಯಪುರ ಜಿಲ್ಲೆ ಅಂತ ಅಥವಾ ಮುಂದೆ ರಾಜರ ಮುಂಗೇರು ಅಂತ ಇದ್ರು. ನಂತರ ಇತ್ತೀಚೆಗೆ ಕಾಲದಲ್ಲಿ ನಮ್ಮ ಗಾಡಿಗೆ ಗೋಕುಲರಾವ್ ಗಾಡಿಗೆ ಅವರು ಸುಪ್ರೀಂ ಇದ್ದಾಗಿರುತ್ತದೆ. ನನ್ನ ತಂದೆಯವರ ಜೊತೆ ಕುಲೀನರ ಜೊತೆಗೆ ಇವತ್ತು ಮಾಡಿರುವಂತದ್ದು. ತದನಂತರ ರಾಜಾರಾಮ್ ಗಾಯಕ್ವಾಡ್ ಅವರು, ಕದಂ ಅವರು, ನಮ್ಮ ಮಳಿ ಜ್ಯೋತಿಬಾ ಅವರು, ಅನೇಕರು ಸಹ ಕದಂ ಅವರು ಪೂರ್ತಿ ಮಾಡ್ತಾರೆ. ಹೀಗೆ ಆ ಮರಾಠ ಸಮಾಜದ ಒಂದು ಸಂಬಂಧ ನನ್ನ ಕುಟುಂಬದ ಜೊತೆಗೆ ನಮ್ಮ ಜೊತೆಗೂ ಕೂಡ ಇದೆ. ಮತ್ತು ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಬಾಲ್ಯ ಜೀವನ ವಿಜಯಪುರದಲ್ಲಿ ಈಗ ಅನೇಕರು ಬಹಳ ದಿನಗಳ ಒತ್ತಾಯ ಏನಾದರೂ ಒಂದು ಸ್ಮಾರಕವನ್ನು ಮಾಡಿ ನೆನಪಿನ ಗುರುವನ್ನು ಮಾಡಬೇಕು. ಯಾಕಂದ್ರೆ ಶಿವಾಜಿ ಮಹಾರಾಜರ ತಂದೆ ಅದು ಆದಿಲ್ಶಾಹಿ ಮಹಾರಾಜರ ಒಂದು ಸೈನ್ಯದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸಿದಂತಹದ್ದು. ಹೀಗಾಗಿ ಶಿವಾಜಿ ಮಹಾರಾಜರ ಮತ್ತು ವಿಜಯಪುರಕ್ಕೆ ಒಂದು ಅತಿ ಒಂದು ಬಾಂಧವ್ಯವನ್ನು ನಂಟನಲ್ಲಿರುವಂತಹದ್ದು. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ಸಾಮ್ರಾಟ್ ಶಿವಾಜಿ ಮಹಾರಾಜರು ಅಂತ ಹೇಳ್ತೀವಿ. ಭಾರತ ದೇಶದಲ್ಲಿ ಅತ್ಯಂತ ವೀರರಾದಂತಹ ಶೂರರಾದಂತಹ ಶಿವಾಜಿ ಮಹಾರಾಜರು ಅಂತ ಹೇಳಿ ನಾವೆಲ್ಲರೂ ಇವತ್ತು ಬಹುಶಃ ನಾನು ಈ ಸಂದರ್ಭದಲ್ಲಿ ಜಗದ್ಗುರುಗಳಿಗೆ ನಾನು ವಿಶೇಷವಾದಂತಹ ಯಾಕಂದ್ರೆ ಇತಿಹಾಸವನ್ನ ಇದ್ದಂತೆ ಒಂದು ಪುಸ್ತಕಗಳು. ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಸ್ವಾಭಾವಿಕವಾಗಿ ನಮ್ಮ ಹಿಂದೂ ಧರ್ಮವನ್ನು ಅವರು ಪ್ರೀತಿಸುತ್ತಿದ್ರು, ಇತರ ಧರ್ಮವನ್ನು ಕೂಡ ಗೌರವಿಸುತ್ತಿದ್ರು. ಇವತ್ತು ಅವರು ಹೇಳಿದಾಗೆ ಇವ ನಾಡವ ನಮ್ಮವ ಅಂತೇಳಿ ಆಡಳಿತ ಮಾಡಿದಂತವರು ಛತ್ರಪತಿ ಶಿವಾಜಿ ಮಹಾರಾಜರು. ಈ ಇತಿಹಾಸವನ್ನ ಇವತ್ತು ನೇರವಾಗಿ ಪೂಜ್ಯ ಜಗದ್ಗುರುಗಳು ಅಂತ ಹೇಳುವುದು. ಯಾಕಂದ್ರೆ ಅವರು ನಾವು ನೋಡಿದಾಗ ತಂದೆಯವರು ಆದಿಲ್ಶಾಹಿ ಅರಸರ ಒಂದು ಸೇನೆಯ ಮುಖ್ಯಸ್ಥರಾಗಿ, ತದನಂತರ ಇತಿಹಾಸ ಪುಟವನ್ನು ನೋಡಿದಾಗ ಮುಘಲರಿಗೆ ಒಂದು ಸಹ ಮುಘಲರ ಮಹಾರಾಜರ ಅವರಿಗೆ ಇವತ್ತು ರಹದಾರಿ ಮಾಡಬೇಕಂತಂದ್ರೆ ಶಿವಾಜಿ ಮಹಾರಾಜ. ತದನಂತರ ಅವರಿಗೆ ಒಂದು ಸೋಲು ಮತ್ತೆ ಮುಘಲ ಸಾಮ್ರಾಜ್ಯದ ಜೊತೆ ಮಾಡಿ ಮುಂದೆ ಅವಾಗ ಇಲ್ಲಿ ಡೆಕ್ಕನ್ ಸುಲ್ತಾನ್ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂತ
ಹೀಗಾಗಿ ಶಿವಾಜಿ ಮಹಾರಾಜರು ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸಿಗುತ್ತಲ್ಲ ಎಲ್ಲರನ್ನ ಮಾಡುತ್ತಾ ಸೇನೆಯಲ್ಲಿ ಎಲ್ಲಾ ಜಾತಿಯ ವರ್ಗದಲ್ಲಿ ಮುಸಲ್ಮಾನರು ಇಟ್ಕೊಂಡು ದಲಿತರು ಇಟ್ಕೊಂಡು ಹಿಂದೂರು ಎಲ್ಲರೂ ಕೂಡ ಸಹ ಅವರು ಸೈನ್ಯದಲ್ಲಿ ಅವರು ಆಡಳಿತದಲ್ಲಿ ಇರುತ್ತಾರೆ. ಅನೇಕ ಕಷ್ಟಗಳು ಅವರು ಸಹ ಮಹಾರಾಜ ಆಗ್ಬೇಕಾದ್ರೆ ಯಾರ್ಯಾರು ಎಷ್ಟು ತೊಂದರೆ ಹೇಳ್ಕೊಟ್ಟಾರೋ ಎಷ್ಟು ಜಾಸ್ತಿ ಕೊಟ್ಟಿರ್ತಾರೆ ನಾನು ಹೇಳಿಕೆ ಗೊತ್ತಿಲ್ಲ. ಆದ್ರೆ ಇವತ್ತು ಪೂಜ್ಯ ಶ್ರೀಗಳು ತಮ್ಮ ಅವ್ರ ಮಾತುಗಳಲ್ಲಿ ಹೆಚ್ಚಿಗೆ ನಾನು ಸಮಯ ಬಹಳ ಆ ಸ್ವಾಮೀಜಿಯವರು ಸುದೀರ್ಘವಾಗಿ ಎಲ್ಲಾ ವಿಚಾರಗಳನ್ನು ತಿಳಿಸಿದ್ದಾರೆ. ಇನ್ನು ಒಂದು ವಿಚಾರವನ್ನ ಯಾಕಂದ್ರೆ ನಾನು ಕೂಡ ಅಪ್ಪಳ ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಮೂರ್ತಿ ಭವ್ಯ ಮೂರ್ತಿ ಆಗಬೇಕು ಅಂತ ನನ್ನ ತಂದೆಯವರ ಹತ್ರ ಕೂರಿಸಿಲ್ಲ ಪೂಜೆ ಮಾಡಿಸಿದ್ರು. ಮುಂದೆ ನಾನು ಹೋದಾಗ ಒಂದ್ಸಲ ಎಲ್ಲರೂ ನಮ್ಮೆಲ್ಲ ಈ ಟೀಮದ ಗೊತ್ತಿರಪ್ಪ ಅವರು ಪಾಪ ಬಹಳ ಕೆಲಸ ಮಾಡಿದ್ರು ಗಾಯಕರು ಅವಾಗ ನಾನು ಒಂದ್ಸಲ ಬಂದಾಗ ಅವ್ರು ಯಾರು ಶಿಲ್ಪಿ ಮುಂಬೈ ಶ್ಯಾಮ್ ಅವ್ರು ಒಂದ್ಸಲ ನಮ್ಮ ಕೂಡ ನಾನದೇ ನಮ್ಮ ಬೇರೆ ಸಮುದ್ರ ಕಚೇರಿ ಕೂತಿದ್ದೆ ಕುರ್ಕ ಶ್ಯಾಮ್ ಸರ್ ಏನಪ್ಪ ಇನ್ನೂ ಮುಕ್ತಿ ಮಾಡೋದೇ ಇರ್ಬಿಡುದು ನಮ್ಗೊತ್ತೇ ಆಮೇಲೆ ಅವ್ರದ್ದು ಸಾಹೇಬ ನಿಮಿಷ ಒಳಗೆ ಬಂದು ಮಾತಾಡಿದ್ರು. ನಾವು ಮಾತಾಡೋ ಒಳಗೆ ನಾನು ಎಂಟು ಬರೋದು ಕೇಳ್ಕೊಂಡು ಹೋದೆ. ಯಾಕಪ್ಪ ಯಾಕೆ ಮಾಡ್ತಾ ಇಲ್ಲ ಪಾಪ ಸಲ ಹೇಳ್ತಾಯಿಲ್ಲ 20 ಸಲ ಇವ್ರು ಸಾಹೇಬ 20 ಯಾರು ನಾನು ಕೊಟ್ಟಿಲ್ಲ. ಅವತ್ತು ನಮ್ಮ ಆಫೀಸ್ನಲ್ಲಿ 1 ಲಕ್ಷ ರೂಪಾಯಿ ಎಷ್ಟು ಬೇಕು 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅಲ್ಲಿಂದ ಮೂರ್ತಿ ಪ್ರಾರಂಭ ಆಯಿತು. ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಎಸ್ ಎನ್ ಕೃಷ್ಣ ಅವರು 5 ಲಕ್ಷ ರೂಪಾಯಿ ಕೊಡಿಸಿದ್ವಿ. ತದನಂತರ ನಮ್ಮ ಗೊತ್ತಿರಪ್ಪೇ ನಮ್ಮ ಅಭಿನಂದಿಸ್ತೇವೆ. ವಿಲಾಸವಾದ ಮುಖಾಂತರ ಹೋಗಿ ಅವರಷ್ಟು 5 ಲಕ್ಷ ರೂಪಾಯಿ ಮಾಡ್ಕೊಂಡು ಬಂದು ತದನಂತರ ಇನ್ನೊಮ್ಮೆ ಮತ್ತೆ 5 ಲಕ್ಷ ರೂಪಾಯಿ ಮಾಡಿ ಇವತ್ತು ಜಿಲ್ಲಾ ಪರಿಷತ್ ಕೂಡ ಇವತ್ತು 1 ಲಕ್ಷ ರೂಪಾಯಿ ಸಹ ಎಷ್ಟು ರೂಪಾಯಿ ಸದಸ್ಯರು ಎಲ್ಲರೂ ಕೂಡ 14 ಲಕ್ಷ ರೂಪಾಯಿ ಮಾಡಿದ್ರು ಸಹ ಕೂಡ ಇವತ್ತು ಆ ಛತ್ರಪತಿ ಶಿವಾಜಿ ಮಹಾರಾಜ ಗೋಲ್ ಮೂರ್ತಿ ಆಗಲಿಕ್ಕೆ ನಮಗೂ ಕೂಡ ಅಲ್ಪ ಬಹಳಷ್ಟು ಜನ ಶ್ರಮಿಸಿದ್ದಾರೆ. ಈಗ ಈ ಭವನಕ್ಕೆ ಪೂಜ್ಯ ಶ್ರೀಗಳು ಹೇಳಿದ್ದಾರೆ ನಾನು ಬಹಳ ಸಂತೋಷವಾಗಿ ಫಿನಿಶ್ ಆಗಬೇಕು. ಅದಕ್ಕೆ ನಮ್ಗೆ ಏನು ಸಹಕಾರ ಬೇಕು. ನಾನು ಶಿವಾನಂದ ಪಾಟೀಲರು ಇಬ್ಬರು ಕೂತ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಅಥವಾ ರೈತರಿಗೂ ಕೂಡ ಎಲ್ಲ ರೀತಿಯ ಸಹಾಯವನ್ನು ಮಾಡಿ ಫಿನಿಶ್ ಮಾಡಿ ಇಲ್ಲಿ ಕಾರ್ಯಗಳು ಆಗಬೇಕು. ಪೂಜ್ಯ ಶ್ರೀಗಳು ಹೇಳಿದ್ದಾರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸತ್ಸಂಗಗಳಾಗಬೇಕು. ಅನೇಕ ವಿಚಾರಗಳನ್ನು ಸೇರುವ ಪೂಜ್ಯ ಶ್ರೀಗಳು ಹೇಳಿದ್ದಾರೆ. ಆ ಕೆಲಸ ಮಾಡಲಿಕ್ಕೆ ನಮ್ಮ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ನಾವು ಶಿವಾನಂದ ಪಾಟೀಲರು ಕೂಡಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಅದ್ರ ಜೊತೆಗೆ ರಾಜಕೀಯವಾಗಿ ಒಂದು ವಿಚಾರವನ್ನು ಮುಖ್ಯಮಂತ್ರಿಗಳು ಸಹ ಪರಮ ಪೂಜ್ಯ ಜಗದ್ಗುರುಗಳು ಪ್ರಸ್ತಾಪ ಮಾಡಿದರು. ಕನ್ನಡ ಸಮಾಜದಲ್ಲಿ ಇಬ್ಬರು ನಾಯಕರ ಒಂದು ಸಂತೋಷ್ ಲಾಡು ಇರುವುದು ಶ್ರೀನಿವಾಸ ಮಾನ್ಯ ಇವರು ಶ್ರೀನಿವಾಸ ಲಾಡು ಈಗ ಕಾಂಗ್ರೆಸ್ ಸಚಿವರಾಗಿ ಸಹ ಲೇಬರ್ ಖಾತೆ ನಿರ್ವಹಿಸಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಗಿಗ್ ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾರೆ. ಜೊಮ್ಯಾಟೊ ಪೇಮೆಂಟು ಅದರಲ್ಲಿ ಅನೇಕ ಕೆಲಸ ಮಾಡಿರುವಂತಹದ್ರಲ್ಲಿ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅವರ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಿರೋದಕ್ಕೂ ನಾನು ಕೂಡ ಇವತ್ತು ಬಂದಿದೆ. ನಾವು ಇಬ್ಬರಲ್ಲಿ ಇಬ್ಬರಿಗೂ ಸಚಿವ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೂರ್ಯ ಹೋಗಕ್ಕೆ ಬರೋದಿಲ್ಲ. ಇವತ್ತು ಸಹ ನಾನು ನನ್ನ ತಮ್ಮ ಏನು ಒಂದು ಸುಮಾರು ಅದನ್ನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಲ್ಲಿ ಕೂಡ ಪ್ರೋತ್ಸಾಹ ಮಾಡಿ ಮರಾಠ ಸಮಾಜಕ್ಕೆ ಪ್ರಾತಿನಿಧ್ಯ ಅಕೌಂಟ್ ನೀಡ್ತಾರೆ. ನಾವೇನು ಕೊಡ್ತೀವಿ ತಪ್ಪಾಗುತ್ತೆ. ನಿಶ್ಚಿತವಾಗಿ ಬಂದೇ ಕೊಡ್ತಾರೆ. ಇಬ್ಬರು ಯಾರು ಕೊಡ್ತಾರ ಅಂತ ನನಗೆ ಗೊತ್ತಿಲ್ಲ. ಆ ವಿಚಾರಗಳನ್ನ ನಾನು ಹೇಳ್ತೇನೆ. ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಮಾಡುವಂಥದ್ದು ಬಹಳ ನಿಶ್ಚಿತ. ಅದ್ರ ಬಗ್ಗೆ ನಮಗೆ ಇದು ಇಲ್ಲ. ಈ ಇಬ್ಬರಲ್ಲಿ ನೂರು ಮರಾಠ ಸಮಾಜಕ್ಕೆ ಈಗ 2ನೇ ಹಂತದಲ್ಲಿ ಪ್ರಾತಿನಿಧ್ಯ ಸಿಗ್ತದೆ. ಅದ್ರ ಜೊತೆಗೆ ಹರಿಯಾಣದಲ್ಲಿ ಬಡದ ಬಗ್ಗೆ ಪೂಜ್ಯ ಶ್ರೀಗಳು ಪ್ರಸ್ತಾಪ ಮಾಡಿದ್ದಾರೆ. ನನಗೆ ದೇಶಪಾಂಡೆ ಬಗ್ಗೆ ಬಹಳ ಆತ್ಮೀಯ ಸಂಬಂಧ ಇದೆ. ಶಿವಾನಂದ ಆತ್ಮೀಯ ಸಂಬಂಧ ಇದೆ. ಯಾಕೆ ಕಡ ಆಗಿರ್ಬೋದು ಅವರು 9 ಬಾರಿ ಶಾಸಕ ಆಗಿರೋರು ಬಹಳ ಕ್ರಿಯಾಶೀಲ ಅವರು ಇಂಡಸ್ಟ್ರಿ ಮಿನಿಸ್ಟರ್ ಕೊಟ್ಬಿಟ್ಟು ಮೊದಲು ಅವರು ಅದಕ್ಕೆ ಕರೆ ಕೊಟ್ಟಂತವರೇ ಆರ್ ವಿ ದೇಶಪಾಂಡೆ ಅವರು. ಹೀಗಾಗಿ ಆರ್ ವಿ ದೇಶಪಾಂಡೆ ಸರ್ ಜೊತೆಗೆ ಅವರನ್ನು ನಾವು ಪ್ರತಿಯೊಬ್ಬರಿಗೆ ಮಾಡಿರ್ತೀವಿ ಅಂತ ನಾವು ನಿಮ್ಮ ಜೊತೆ ತಲೆ ಕೊಡುತ್ತೀವಿ. ನಾವು ನಿಮ್ಮ ಪರವಾಗಿ ತಲೆ ಕೊಡುತ್ತೀವಿ. ಹೀಗೆ ಇದೇ ಕಾರ್ಯಕ್ರಮ ಇತ್ತು. ಪೂಜ್ಯ ಶ್ರೀಗಳನ್ನೆಲ್ಲ ಬಹಳಷ್ಟು ನೆನೆಸಿದ್ದಾರೆ. ನಮ್ಮ ಜಾಗವನ್ನೆಲ್ಲ ಕೊಡ್ತಾರೆ. ಯಾಕೋ ಆ ಮಠದ ಆಗ್ತಾ ಇಲ್ಲ ಅಂತೇಳಿ ಮುಂದೆ ಮುಖ್ಯಮಂತ್ರಿಗಳಾದ
ಆರ್ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ನಾನು ಶಿವಾನಂದ ಪಾಟೀಲ್ ಹೋಗಿ ದಿವಸ ಮಠಕ್ಕೆ ಅನುದಾನ ಕೊಡಬೇಕು ಅಂತ ದೃಷ್ಟಿಯಿಂದ ಎಲ್ಲಾ ರೀತಿಯಲ್ಲಿ ಆರ್ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಹೋಗಿ ಆ ಕಾರ್ಯಕ್ರಮ ಹಿರಿಯರು 9 ಬಾರಿ ಶಾಸಕ ಕೋಶ ಅವರೇ ಇವತ್ತು ಅವರು ರಾಮಕೃಷ್ಣ ಹೆಗಡೆ ಅವರು ಇಟ್ಕೊಂಡು ಇವತ್ತು ಜೆಎಸ್ ಪಟೇಲ್ ದೇವೇಗೌಡರು ಸಿದ್ದರಾಮಯ್ಯ ಅವರು ಇಟ್ಕೊಂಡು ಎಲ್ಲ ಕೆಲಸ ಮಾಡಿದಂತಹ ನಾಯಕರು ಅವರ ಒಂದು ನೇತೃತ್ವದಲ್ಲಿ ನಾನು ಶಿವಾನಂದ ಪಾಟೀಲ್ ಹೋಗಿ ಇವತ್ತು ಮಠಕ್ಕೆ ಏನು ಅನುದಾನ ಮಾಡಬೇಕು ಅದೆಲ್ಲವೂ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು ನಮ್ಮ ಜಗದ್ಗುರುಗಳು ನೈಜವಾದ ಮಾತುಗಳನ್ನು ಬಹಳಷ್ಟು ಇತಿಹಾಸ ತಿಳಿಸುವಂತಹದ್ದು ಇತಿಹಾಸದಲ್ಲಿ ತಪ್ಪು ಕಲ್ಪನೆಗಳನ್ನ ತಿಳಿಸುವಂತಹದ್ದು ಇವತ್ತು ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ ಕುಟುಂಬ ಹಿಂದೂಗಳಿಗೆ ಬಹಳಷ್ಟು ಒಂದು ಶ್ರೇಷ್ಠ ನಾಯಕ ಭಾರತ ದೇಶದಲ್ಲಿ ಜೊತೆಗೆ ಇತಿಹಾಸ ತಿಳಿಸುವಂತಹದ್ದು ಇವತ್ತು ಎಲ್ಲರನ್ನ ಕೂಡ ಸಹ ಎಲ್ಲ ಧರ್ಮದವರ ನಮ್ಮ ಧರ್ಮವನ್ನು ಸಹ ನಾವು ಪ್ರೀತಿಸಬೇಕು ಇತರ ಧರ್ಮವನ್ನು ಗೌರವಿಸಬೇಕು ಅಂತ ನಾವು ಹೇಳ್ತೇವೆ. ಆ ದಿಶೆಯಲ್ಲಿ ಎಲ್ಲರನ್ನ ಒಳಗೊಂಡು ಎಲ್ಲಾ ಧರ್ಮಗಳನ್ನು ಒಳಗೊಂಡು ಕಾರ್ಯ ಮಾಡಿದಂತಹವರು ಛತ್ರಪತಿ ಶಿವಾಜಿ ಮಹಾರಾಜರು. ಅವರ 399ನೇ ಜಯಂತ್ಯೋತ್ಸವ ಬಹುಶಃ ಮುಂದಿನ ಸಲ ಹಬ್ಬ 4ನೇ ಜಯಂತ್ಯೋತ್ಸವ ನಮ್ಮ ಭವ್ಯವಾಗಿ ಬೆಂಗಳೂರಿನಲ್ಲಿ ತಮ್ಮ ನೇತೃತ್ವದಲ್ಲಿ ಒಂದು ಸಲ 4ನೇ ಜಯಂತ್ಯೋತ್ಸವ ಭವ್ಯವಾದ 4ನೇ ಜಯಂತ್ಯೋತ್ಸವ ಐತಿಹಾಸಿಕ ಇದು ಆ ಕೆಲಸದಲ್ಲಿ ನಾವು ಎಲ್ಲರೂ ಕೂಡ ಭಾಗವಹಿಸ್ತೀವಿ. ನಮ್ಮ ಧರ್ಮವನ್ನ ಧನದಿಂದ ನಾವೆಲ್ಲ ಸಹಕಾರವನ್ನು ಶಕ್ತಿ ನೀಡ್ತೀವಿ. ಮರಾಠ ಪರಿಷತ್ ಕೂಡ ಸಹ ಹೇಳಿದ್ರಿ ನಾವು ಎಲ್ಲರೂ ಕೂತ್ಕೊಂಡು ಅಧ್ಯಕ್ಷರು ಎಲ್ಲ ಭವ್ಯವಾದಂತ ಕಾರ್ಯಕ್ರಮವನ್ನು ಈ ಸಂಘಟನೆ ಮಾಡಿದ್ದೀರಿ. ಈ ಸಂಘಟನೆ ಮುಂದುವರಿಕೆ ಮಾತನಾಡುವುದು ಸಹ ಹೇಳಿ ಇವತ್ತು ಬಹಳ ಸಂತೋಷದಿಂದ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಭಾವಿದ್ದೀನಿ ಕ್ಷಮ ಕೇಳ್ತೀನಿ. ಯಾಕಂದ್ರೆ ನಾನು 2ನೇ ಬಾರಿಗೆ ಸಚಿವರಾಗಿ ಹೋಗ್ತಿದ್ದರು. ಆದ್ರೆ 2ನೇ ಬಾರಿ ಸಚಿವರಾದ ಸ್ವಲ್ಪ ಆ ಒತ್ತಡದಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ಗೆ ಮತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಚಿವರು ಸಹ ಇಲ್ಲಿ ವಿಜಯಪುರ ಬೇರೆ ಕಾರ್ಯಕ್ರಮಗಳು ಅವರು ಕಾಂಗ್ರೆಸ್ ಆಫೀಸ್ ಪ್ರತಿಯೊಂದರೇ ಅನಿವಾರ್ಯವಾಗಿ ನನಗೆ ತಡವಾಗಿ ಬಂದಿದ್ದೀನಿ. ಪೂಜಾ ಶ್ರೀಗಳ ಒಂದು ಮೊದಲೇ ನಾನು ಕೇಳ್ಕೊಟ್ಟಿದೆ ಅದು 2 ಗಂಟೆಗೆ ಹೋದರೆ ಮುಂಚಿತವಾಗಿ ಬರದೇ ನಾವು ಸಹ ಹೇಳಿದ್ದು. ಹೀಗಾಗಿ ಈ ಸಮಾಜದ ಜೊತೆಗೆ ಒಂದು ಅನನ್ಯ ಸಂಬಂಧವನ್ನು ನಾನು ಕೂಡ ಅಷ್ಟೇ ಸಹ ಒಂದು ಬಾಂಧವ್ಯವನ್ನು ಸಮಾಜದಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ಸಮಾಜದ ಏಳಿಗೆಗಾಗಿ ವಿಶೇಷವಾಗಿ ಶೈಕ್ಷಣಿಕವಾಗಿ ನಾವು ಸಹ ಔದ್ಯೋಗಿಕವಾಗಿ ನಾವು ಇವರು ಕೂಡ ಕೆಮಿಕಲ್ ಇಂಜಿನಿಯರ್ ಹೀಗಾಗಿ ಅವ್ರು ಹೇಳ್ತಾ ಇದ್ರು ನಾನು ನೀರಾವರಿ ಮಾಡಿದಾಗ ಸಾಹೇಬ್ ನಾನು ಇತಿಹಾಸದಾಗ ನಾನು ಇಷ್ಟು ಟ್ಯಾಕ್ಟರ್ಸ್ ಅವ್ರು ಉದ್ಘಾಟನೆ ಮುಂದುವರ್ಸಿದ್ರು. ಯಾವ ರೀತಿ ಯಶಸ್ವಿ ಸಹ ಒಬ್ಬ ಉದ್ಯಮಿ ಆಗಿದ್ದಾರೆ. ಸೂರತ್ಕಲ್ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದಂಥವ್ರು. ಈಗ ಅವರು ಒಂದು ಮಾದರಿ ಇರುವುದು ಸರ್. ಅವ್ರು ಹೇಳ್ತಿದ್ರು ಇಷ್ಟು ಟ್ಯಾಕ್ಟರ್ ನಾನು ಇಷ್ಟು ವರ್ಷ ಮಾಡಿದ್ದೀನಿ, ನೀರಾವರಿಗೆ ಮಾಡಿದ್ರೆ ನಾನು 20-30 ವರ್ಷ ಮಾಡಿದ್ರ ಈ ಒಂದು 5 ವರ್ಷ ನಾನು ಮಾಡಿದ್ದೀನಿ ಅಲ್ಲಿ. ಮತ್ತು ನಮ್ಮ ಮಗುಬಾಯಿ ದೇವಸ್ಥಾನ ಏನಿದೆ ಆ ಕ್ಷೇತ್ರ ಕೆಲಸ ಮಾಡಿ ಅವರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಇವತ್ತು ಸಹ ಔದ್ಯೋಗಿಕವಾಗಿ ಮರಾಠ ಸಮಾಜ ಬೆಳೆಯಬೇಕು, ಶೈಕ್ಷಣಿಕವಾಗಿ ಮರಾಠ ಸಮಾಜ ಬೆಳೆಯಬೇಕು, ಸಾಮಾಜಿಕವಾಗಿ ಬೆಳೆಯಬೇಕು, ಆರ್ಥಿಕವಾಗಿ ಬೆಳೆಯಬೇಕು. ಆ ಎಲ್ಲಾ ವಿಷಯಗಳಲ್ಲಿ ಪರಮ ಪೂಜ್ಯ ಜಗದ್ಗುರುಗಳ ಜೊತೆಗೂಡಿ ಇವತ್ತು ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅನ್ನೋ ಮಾತನ್ನ ಪ್ರಾಮಾಣಿಕವಾದ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನ ನನ್ನ ಹೃದಯಪೂರ್ವಕವಾಗಿ ನನ್ನ ಮಾತಿಗೆ